ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 2025-26ರ ಶೈಕ್ಷಣಿಕ ವರ್ಷದಲ್ಲಿ 10ನೇ ತರಗತಿಯಲ್ಲಿ ಹಿಂದುಳಿದ ಮಕ್ಕಳಿಗಾಗಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ವರ್ಕ್ಶೀಟ್ಸ್ಗಳನ್ನು ಪ್ರಿಪೇರ್ ಮಾಡಿದ್ದೀವಿ. ಸೊ ಮಿಷನ್ 40+ ಅಂತ ಇದೆ. ಸೊ ಲಕ್ಷ 40+ ಅದರ ಅಂತರ್ಗತವಾಗಿರ್ತಕ್ಕಂಥ ಒಂದು ವರ್ಕ್ಶೀಟ್ಗಳನ್ನು ಕಾರ್ಯಪತ್ರಿಕೆಗಳನ್ನು ಪ್ರಿಪೇರ್ ಮಾಡ್ತಾ ಇದ್ದೀವಿ. ಸೊ ಇದು ಎಲ್ಲ ವಿಷಯಗಳಲ್ಲೂ ಕೂಡ ನಿಮಗೆ ಅವೈಲೇಬಲ್ ಮಾಡ್ತಾರೆ. ಸೊ ನೆಕ್ಸ್ಟ್ ಶಾರ್ಟ್ಲಿಯಾಗಿ ನಿಮಗೆ ಕೊಡ್ತಾರೆ. ಜಸ್ಟ್ ನೀವೇನು ಮಾಡಬೇಕು ಅಂತಂದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 2 ಗ್ರೂಪ್ಗಳಿದ್ದಾವೆ. ಒಂದು ವಾಟ್ಸಪ್ ಚಾನಲ್ ಇದೆ, ಇನ್ನೊಂದು ಟೆಲಿಗ್ರಾಮ್ ಗ್ರೂಪ್ ಇದೆ. ಆ 2 ಗ್ರೂಪಲ್ಲಿ ನೀವೇನು ಮಾಡಬೇಕಂತಂದರೆ ಜಾಯಿನ್ ಆಗಬೇಕು. ಸೊ ಖಂಡಿತವಾಗಿ ನಿಮಗೆ ಏನು ಮಾಡ್ತಾರೆ ಅಂದರೆ ವರ್ಕ್ಶೀಟ್ PDF ಸಿಗ್ತದೆ. ಸೊ ಅಲ್ಲಲ್ಲಿ ಕೂಡ ನೀವು ಸ್ಕ್ರೀನ್ಶಾಟ್ ತೊಗೊಂಡು ಕೂಡ ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಈ ಒಂದು ಕಾರ್ಯಪತ್ರಿಕೆ ಹೇಗೆ ಮಾಡಿದ್ದೀವಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಫಸ್ಟ್ ನಾನು ಪಾಯಿಂಟ್ ತೊಗೊಂಡಿರ್ತಕ್ಕಂಥದ್ದು ಪದ್ಯ ಭಾಗವನ್ನು ಪೂರ್ಣ ಮಾಡ್ತಕ್ಕಂಥ ಪ್ರಶ್ನೆ. ಇದು ಬಂದುಬಿಟ್ಟು ಪ್ರಶ್ನೆ ಸಂಖ್ಯೆ 35. ಸೊ ಇದಕ್ಕೆ ಸಿಗ್ತಕ್ಕಂಥ ಒಟ್ಟು ಅಂಕಗಳು 4. ಸೊ ಒಟ್ಟು ನಾನು 3 ಇದಕ್ಕೆ ವರ್ಕ್ಶೀಟ್ಗಳನ್ನು ಪ್ರಿಪೇರ್ ಮಾಡಿದ್ದೀನಿ. ಸೊ ಮೊದಲ ಕಾರ್ಯಪತ್ರಕದಲ್ಲಿ ನಾವು ಹಾಡನ್ನು ನೋಡೋಣ. ಸೊ ಒಟ್ಟಾರೆ 4 ಸಲ ಹಾಡುಗಳನ್ನು ಬರೀಬೇಕು. असफलता एक चुनौती है, इसे स्वीकार करो, क्या कमी रह गई देखो और सुधार करो, जब तक न सफल हो नींद चैन को त्यागो तुम, संघर्ष का मैदान छोड़कर मत भागो तुम. ಇಷ್ಟು 4 ಸಾಲುಗಳನ್ನು ನಾವೇನು ಮಾಡಬೇಕು, ಪ್ರಿಪೇರ್ ಮಾಡಬೇಕು. ಅದಕ್ಕಾಗಿ ವರ್ಕ್ಶೀಟ್ಗಳಲ್ಲಿ ಫಸ್ಟ್ ವರ್ಕ್ಶೀಟನ್ನು ನಾನು ಕೊಟ್ಟಿರ್ತಕ್ಕಂಥದ್ದು ಪ್ರತ್ಯೇಕ ಪಂಕ್ತಿ ಕಾ ಪ್ರತಿಲೇಖನ್ ಕೀಜಿಯೇ. ಸೊ ಕೊಟ್ಟಿರ್ತಕ್ಕಂಥ ಪ್ರತಿ ಸಾಲನ್ನು ನೀವೇನು ಮಾಡಬೇಕು, ನಕಲನ್ನು ಮಾಡಬೇಕು. ಓಕೆನಾ? ಅಂದರೆ ಎಷ್ಟು ಕೂಡ ಪ್ರತಿ ಸಾಲಿಗೆ ಒಂದೊಂದು ಹಾಳೆಯನ್ನು ಇಟ್ಟಿದ್ದೀವಿ. ಸೊ ಜಸ್ಟ್ ನೀವೇನು ಮಾಡಬೇಕಪ್ಪ ಅಂತಂದರೆ ಅಸಫಲತೆ ಏಕ ಚುನೌತಿ ಹೇ ಇಸೇ ಸ್ವೀಕಾರ ಕರೋ. ಇದು ಸ್ವಲ್ಪ ಏನಾಗ್ತದಪ್ಪ ಅಂದರೆ ಬಿಲೋ ಎವರೇಜು ಮತ್ತು ಅವರಿಗೆ ಯೂಸ್ ಆಗ್ತಕ್ಕಂಥದ್ದು. ಎವರೇಜ್ದವ್ರೂ ಕೂಡ ಇದನ್ನು ಏನು ಮಾಡ್ಬೋದು, ಯೂಸ್ ಮಾಡ್ಬೋದು. ಯಾರೆಲ್ಲ ವೀಕ್ ಇದ್ದಾರಲ್ಲ ಅದನ್ನು ಬೆಟರಾಗಿ ನೀವು ಇದನ್ನು ವರ್ಕ್ಶೀಟ್ಸ್ಗಳನ್ನು ಫಾಲೋ ಅಪ್ ಮಾಡಿದರೆ ಖಂಡಿತವಾಗಿ ಪಾಸ್ ಆಗ್ತೀರಿ. ಸೊ ಫಸ್ಟ್ ಏನು ಬರೀಬೇಕು, ಅಸಫಲತೆ ಏಕ ಚುನೌತಿ ಹೇ ಇಸೇ ಸ್ವೀಕಾರೋ. ಇದನ್ನು ಒಂದೊಂದು ಸಾಲ ಒಂದೊಂದು ಪೇಜನ್ನೇ ನೀವು ಕಾಪಿ ಮಾಡಬೇಕು. ಎರಡನೇದು ಸಾಲಿತ್ತು ಕ್ಯಾ ಕಮಿ ರಹ ಗೈ ದೇಖೋ ಅವರು ಸುಧಾರಕರು ಅಂತ ಇದೆ. ನೆಕ್ಸ್ಟ್ ಥರ್ಡ್ದಲ್ಲಿರ್ತಕ್ಕಂಥದ್ದು ಏನಿದೆಪ್ಪ ಅಂದರೆ ಜಬ್ ತಕ್ ನ ಸಫಲ್ ಹೋ ನೀಂದ್ ಚೈನ್ ಕೋ ತ್ಯಾಗೋ ತುಮ್ ಅಂತಕ್ಕಂಥದ್ದಿದೆ. ಸೊ ಲಾಸ್ಟ್ 4th ಲೈನ್ ಏನಿತ್ತಪ್ಪ ಅಂತಂದರೆ ಸಂಘರ್ಷ ಕಾ ಮೈದಾನ್ ಚುಡಕರ ಮತ್ತು ಭಾಗೋ ತುಮ್ ಅಂತಕ್ಕಂಥದ್ದು ಇತ್ತು. ಸೊ ಫಸ್ಟ್ ವರ್ಕ್ಶೀಟನ್ನು ನಾವು ಮಾಡಿರ್ತಕ್ಕಂಥದ್ದು ಪ್ರತಿ ಸಾಲನ್ನು ನೀವೇನು ಮಾಡಬೇಕು, ಒಂದು ಪುಟದಷ್ಟು ಅದನ್ನು ಪ್ರತಿಲೇಖನವನ್ನು ಕಾಪಿ ಮಾಡ್ತಕ್ಕಂಥದ್ದು, ನಕಲನ್ನು ಮಾಡ್ತಕ್ಕಂಥದ್ದನ್ನು ಕೊಟ್ಟಿದ್ದೀವಿ. ಇನ್ನು ಎರಡನೇ ಕಾರ್ಯಪತ್ರಕವನ್ನು ಜೋಡಿಸ್ತಕ್ಕಂಥದ್ದು ಏನಪ್ಪ ಅಂದರೆ ನಿಮ್ನಲಿಖಿತ ಪದ್ಯ ಭಾಗಕ್ಕೆ ಪ್ರತಿಲೇಖನ್ ಕೀಜಿಯೇ. ಇವಾಗ ನೀವು ಒಂದೊಂದು ಸಾಲು ಎಲ್ಲ ಬರೆದಿದ್ದೀರಿ, ಇಟ್ಸ್ ಓಕೆ. ಇವಾಗ ಏನು ಮಾಡಬೇಕು, ಕಂಪ್ಲೀಟ್ 4 ಸಾಲುಗಳನ್ನು ನೀವು ಏನು ಮಾಡಬೇಕು, ಒಂದು 5 ಸರಿ ಕಾಪಿಯನ್ನು ಮಾಡಬೇಕು. ನೋಡೇನೆ ಬರೀರಿ. असफलता एक चुनौती है, इसे स्वीकार करो, क्या कमी रह गई देखो और सुधार करो, जब तक न सफल हो नींद चैन को त्यागो तुम, संघर्ष का मैदान छोड़कर मत भागो तुम ಅಂತ ಇದೆ. ಸೊ ಇಲ್ಲಿನೂ ಕೂಡ ನಾನು ಏನು ಮಾಡಿದ್ದೀನಿ, 5 ಕಡೆ ಕೊಟ್ಟಿದ್ದೀನಿ. ಸೊ ಫಸ್ಟ್, ಸೆಕೆಂಡ್, ಥರ್ಡ್, 4th ಮತ್ತು 5th. ಸೊ 5 ಸರಿ ನೀವೇನು ಮಾಡಿರಿ ಅಂತಂದರೆ ಪ್ರತಿಲೇಖನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರೆ ಎರಡನೇ ವರ್ಕ್ಶೀಟ್ ಕಂಪ್ಲೀಟ್ ಆಯಿತು. ಇನ್ನು ಥರ್ಡ್ ವರ್ಕ್ಶೀಟ್ದಲ್ಲಿ ಏನಿತ್ತಂದರೆ ಡೈರೆಕ್ಟಾಗಿ ಎಕ್ಸಾಮ್ಗೆ ಬರ್ತಕ್ಕಂಥ 4 ಮಾರ್ಕಲ್ಲಿ ಯಾವ ಥರ ಇದೆ, ನಿಮ್ನ ಪದ್ಯ ಭಾಗ ಪೂರ್ಣ ಕೀಜಿ. ಅಸಫಲತದಿಂದ ಹಿಡಿದು ಭಾಗೋತ್ತಮವರೆಗೆ ನೀವೇನು ಮಾಡಬೇಕಪ್ಪ ಅಂದರೆ ಪದ್ಯವನ್ನು ಪೂರ್ಣ ಮಾಡ್ತಕ್ಕಂಥ ಒಂದು ಕೆಲಸ. ಸೊ ಇಲ್ಲಿನೂ ಕೂಡ ನಾನು ನಿಮ್ಗೆ ಏನು ಮಾಡಿದ್ದೀನಿ, ಒಂದು 3 ಸರಿ ಅದನ್ನು ಏನು ಮಾಡಿದ್ದೀನಿ, ಕಾಪಿ ಮಾಡಲಿಕ್ಕೆ ಕೊಟ್ಟಿದ್ದೀನಿ. ಇಷ್ಟು ಮೊದಲ ಒಂದು ಪ್ರಶ್ನೆ ಇತ್ತು. ಪದ್ಯ ಭಾಗವನ್ನು ಪೂರ್ಣ ಮಾಡ್ತಕ್ಕಂಥ ಟಾರ್ಗೆಟನ್ನು ತೆಗೆದುಕೊಂಡು 4 ಅಂಕಕ್ಕಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪಠಿತ ಗದ್ಯಾಂಶ ಮತ್ತು ಚುಟ್ಟಿ ಪತ್ರವನ್ನು ತೆಗೆದುಕೊಂಡು ಬರ್ತೀನಿ. ಡ್ರೈವಲ್ಲಿ ಕೂಡ PDF ಹಾಕಿರ್ತೀನಿ, ಅದನ್ನು ಕೂಡ ನೀವು ಬೆಟರ್ ಯೂಸ್ ಮಾಡಿಕೊಡ್ರಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಹೇಗನ್ನಿಸಿತು ವರ್ಕ್ಶೀಟ್ ಅನ್ನೋದನ್ನು ಸ್ವಲ್ಪ ಗ್ರೂಪಲ್ಲಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟರೆ ನಾನು ಇನ್ನೂ ಸುಧಾರಣೆಗೆ ಅವಕಾಶ ಆಗ್ತದೆ.